ಮಗ, ನೀನು ಈ ಒ ಟಿ ಪಿ ಫ್ರಾಡ್ ಬಗ್ಗೆ ಏನಾದ್ರು ಕೇಳಿದೆಯಲ್ಲ? ನನ್ನ ಗೆಳೆಯ ಒಬ್ಬನಿಗೆ ಇವತ್ತು ಬೆಳಗ್ಗೆ ಒಂದು ಕಾಲ್ ಬಂದಿತ್ತು ಕಣೋ. ನಿಮ್ಮ ಬ್ಯಾಂಕ್ ಖಾತೆಗೆ ತುಂಬ ಸಮಸ್ಯೆ ಆಗಿದೆ ಅಂತ ಅವರು ಅಂತ ಹೇಳಿಬಿಟ್ರು. ಅವ್ರು ಹೇಳಿದ್ದನ್ನ ಒಪ್ಕೊಂಡ್ಬಿಟ್ಟು ಅವ್ರಿಗೆ ಒ ಟಿ ಪಿ ಕೊಟ್ಟು ಒಂದೇ ನಿಮಿಷದಲ್ಲಿ 50,000 ಕಳ್ಕೊಂಡ್ಬಿಟ್ಟ ಕಣೋ. ಮಚ್ಚ, ಸೀರಿಯಸ್ ಆಗಿ ಹೇಳ್ತಿದೀಯಾ? ಅರೆ, ಇವತ್ತಿನ ದಿನಗಳಲ್ಲಿ ಯಾರು ಒ ಟಿ ಪಿ ಕೊಡಬಾರ್ದು ಮಗ ಅಂತ ಎಷ್ಟು ಬಾರಿ ಹೇಳಿದ್ರು ಯಾರು ಕೇಳ ಮಗ. ಆದರೂ ಈ ಜನ ಈ ಟ್ರಾಫಿಕ್ ಬಿದ್ದುಬಿಡ್ತಾರೆ. ಆ ಕಾಲ್ ಮಾಡಿದವರು ಯಾವಾಗಲೂ ಒಂದೇ ಟೆಕ್ನಿಕ್ನ ಯೂಸ್ ಮಾಡಿಬಿಟ್ಟು ಭಯ ತೋರಿಸಿ ಒ ಟಿ ಪಿ ತಗೋತಾರೆ. ಹೌದು, ನಿಜ ಮಗ. ಅವನಿಗೆ ಕಾಲ್ ಬಂದಾಗ ಅವ್ರು ಏನು ಹೇಳಿದ್ರಂದ್ರೆ, ನಿಮ್ಮ ಖಾತೆಯಿಂದ ಒಂದು ದೊಡ್ಡ ಟ್ರಾನ್ಸಾಕ್ಷನ್ ಆಗ್ತಿದೆ, ದಯವಿಟ್ಟು ಒ ಟಿ ಪಿ ಕೊಡಿ, ಅದನ್ನು ತಡೆಯೋಣ ಅಂತ ಹೇಳಿದ್ರಂತೆ. ಅವನು ಫುಲ್ ಗಾಬರಿ ಆಗಿಬಿಟ್ಟಿದ್ದಾನೆ. ಆ ಗಾಬರಿಯಲ್ಲೇ ಅವನು ಯೋಚಿಸಿದಾನೆ, ಬ್ಯಾಂಕ್ಗೆ ಅವರು ಒ ಟಿ ಪಿ ಕೇಳಿದಾರೆ ಅಂತ ಹೇಳಿ ಒ ಟಿ ಪಿ ಕೊಟ್ಬಿಟ್ಟಿದ್ದಾನೆ ಮಗ. ಆದರೆ ಯೋಚಿಸಿದ್ರೆ, ನಿಜವಾಗೂ ನಾವು ಸರಿಯಾಗಿ ಯೋಚಿಸಿ ನೋಡಿದ್ರೆ ಬ್ಯಾಂಕ್ ಎಂದಿಗೂ ಒ ಟಿ ಪಿ ಕೇಳೋದಿಲ್ಲ ಅಲ್ವಕನ? ಖಂಡಿತ ಕೇಳೋದಿಲ್ಲ ಮಗ. ಬ್ಯಾಂಕ್ ಅವರು ಒ ಟಿ ಪಿ ತೊಗೊಂಡು ಏನು ಮಾಡ್ತಾರೆ? ಇದೆಲ್ಲ ಈ ಸೈಬರ್ ಕ್ರಿಮಿನಲ್ಗಳ ಆಟ ಕಣ. ಅವ್ರು ಆಡೋ ಈ ಗೇಮು, ಅವ್ರು ಆಡೋ ಈ ಕ್ರಿಮಿನಲ್ ಆಟಗಳಿಂದ ಜನ ಎಷ್ಟು ವ್ಯಥೆ ಪಡ್ತಾರೆ. ನಾನು ಒಂದು ಫೇಸ್ಬುಕ್ ಪೋಸ್ಟ್ ಓದಿದ್ದೆ ಮಗ. ಈ ಜನ ಫೇಕ್ ನಂಬರ್ಗಳಿಂದ ಕಾಲ್ ಮಾಡಿ ಒತ್ತಡ ಹಾಕಿ ಜನರನ್ನ ಒಪ್ಪಿಸ್ತಾರೆ. ನಿನ್ನ ಗೆಳೆಯ ಈಗ ಏನು ಮಾಡ್ತಿದ್ದಾನೆ? ಅವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಇವಾಗ ನೋಡೋಣ ಮುಂದೆ ಏನಾಗುತ್ತೆ. ಆದರೆ ನಾನು ಒಂದು ಇದರಿಂದ ಕಲ್ತಿದ್ದೇನೆಂದರೆ, ನಾನು ಅವನಿಗೆ ಹೇಳಿದ್ದೆ, ಮುಂದೆ ಯಾವ ಕಾಲ್ ಬಂದರೂ ಒ ಟಿ ಪಿ ಕೊಡಬೇಡ ಮಗ, ಬ್ಯಾಂಕ್ಗೆ ಡೈರೆಕ್ಟಾಗಿ ಕಾಲ್ ಮಾಡು. ಆಮೇಲೆ ಇದೊಂದು ತಿಳ್ಕೊಂಡಿರು, ಯಾವುದೇ ರೀತಿಯಾದಂಥ ನಿಮಗೆ ಕಾಲ್ಗಳು ಬಂದರೆ ಒ ಟಿ ಪಿ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಹೇಳಿದ್ರೆ ಫೈನಾನ್ಷಿಯಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಮಾಹಿತಿಯನ್ನು ಶೇರ್ ಮಾಡಬೇಡ ಅಂತ ಹೇಳಿದೆ ಮಗ ನಾನು ಅವನಿಗೆ. ಸರಿ ಹೇಳಿದ್ಯಾ ಮಗ. ಅದೇ ರೀತಿ ಇನ್ನೊಂದು ಟಿಪ್ ಮಗ. ಇವಾಗ ಏನಾಗ್ತಿದೆ ಅಂದರೆ, ಫೇಕ್ SMS, ಫೇಕ್ ಇಮೇಲ್ ಕೂಡ ಬರ್ತೀವ ಮಗ. ಅದು ಏನಂತ ಬರ್ತಿದೆ ಅಂದರೆ, ನಿಮ್ಮ ಖಾತೆ ಬ್ಲಾಕ್ ಆಗಿದೆ, ಅದನ್ನು ಓಪನ್ ಮಾಡಬೇಕು, ಕೆಳಗೆ ಕೊಟ್ಟರೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತೆಲ್ಲ ಬರುತ್ತೆ. ಆದರೆ ಒಂದು ನಾವು ತಿಳ್ಕೊಂಡಿರಬೇಕು, ಈ ರೀತಿಯಾದಂಥ ಯಾವುದೇ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡ ಮಗ. ಯಾಕಂದರೆ ನಾವು ಕ್ಲಿಕ್ ಮಾಡಿದ್ರೆ ನಾವು ಟ್ರ್ಯಾಪಲ್ಲಿ ಸಿಕ್ಕಾಕೊಂಡಂಗೆ. ಒಂದು ನಮ್ಮ ಫೋನ್ ಹ್ಯಾಕಾಗುತ್ತೆ, ಇಲ್ಲ ನಮ್ಮ ಅಕೌಂಟ್ ಇರೋ ದುಡ್ಡೆಲ್ಲ ಖಾಲಿ ಆಗುತ್ತೆ. ಇದರಿಂದ ನಾವು ತುಂಬ ಎಚ್ಚರಿಕೆಯಿಂದ ಇರಬೇಕು ಮಗ. ಹೌದು ಕಣೋ, ಈ ಸೈಬರ್ ಜಗತ್ತಿನಲ್ಲಿ ಎಷ್ಟು ಜಾಗರೂಕವಾಗಿರ್ಬೇಕಲ್ವಾ. ಈ ಒ ಟಿ ಪಿ ಒಂದೇ ಸಾಕು, ನಮ್ಗೆಲ್ಲ ಕಷ್ಟಪಟ್ಟು ದುಡಿದ ಧನ ಗಾಳಿಯಲ್ಲಿ ಹೋಗಿಬಿಡುತ್ತೆ. ಜನರಿಗೆ ಇದ್ರ ಬಗ್ಗೆ ಇನ್ನೂ ಅರಿವು ಮೂಡಿಸ್ಬೇಕು ಮಗ. ಇದ್ರ ಬಗ್ಗೆ ಚೆನ್ನಾಗಿ ಅವೇರ್ನೆಸ್ ಬರಬೇಕು. ಎಲ್ಲರೂ ಇದ್ರ ಬಗ್ಗೆ ಚೆನ್ನಾಗಿ ತಿಳ್ಕೋಬೇಕು. ಹಾಗೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ರೆ ಜನರಿಗೆ ಇದ್ರ ಬಗ್ಗೆ ಅವೇರ್ನೆಸ್ ಬರುತ್ತೆ. ಅದೇ ರೀತಿಯಾಗಿ ಇಲ್ಲಾಂದ್ರೆ ಕಷ್ಟಪಟ್ಟು ನಾವು ಗಳಿಸಿದಂತ ಹಣ ಬೇರೆ ಯಾರೋ ಸೈಬರ್ ಕ್ರಿಮಿನಲ್ಗಳ ಪಾಲಾಗಿಬಿಡುತ್ತೆ ಮಗ. ಹೌದು ಮಗ, ಒಳ್ಳೆಯದಕ್ಕೆ ಎಲ್ರೂ ಇದ್ರ ಬಗ್ಗೆ ಮಾತನಾಡೋದು ಅತಿ ಮುಖ್ಯ ಕಣೋ. ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು. ನಾನು ಕೂಡ ನನ್ನ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಈ ಆನ್ಲೈನ್ ಫ್ರಾಡು, ಒ ಟಿ ಪಿ ಫ್ರಾಡ್ ಬಗ್ಗೆ ಎಲ್ಲ ಚೆನ್ನಾಗಿ ಅವೇರ್ನೆಸ್ ಮೂಡಿಸಿ ಎಲ್ಲರಿಗೂ ತಿಳಿಸ್ಕೊಡ್ತೀನಿ ಮಗ. ನೀನು ಕೂಡ ನಿನ್ನ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ರಿಗೂ ಕೂಡ ಈ ಒ ಟಿ ಪಿ ಫ್ರಾಡು, ಸೈಬರ್ ಫ್ರಾಡ್ ಬಗ್ಗೆ ಸರಿಯಾಗಿ ತಿಳಿಸ್ಕೊಡು ಮಗ. ಇಲ್ಲಾಂದರೆ ದಿನೇ ದಿನೇ ಈ ಫ್ರಾಡ್ಗಳು ಹೆಚ್ಚಾಗಿಬಿಡುತ್ತೆ.